ಸೊಮ್ಯ ನಮಗ ಮಹಿಮುಂಡಾಗ್ಲಿ. ನಂಗೆ ಇಂದೊಂದು ಜನದಾಗಿ ಕೂಡ ఏ కార్యం ನಂಗೆ ಧ್ಯಾನ ಮಾಡಿದ್ದು ಅಂದ್ರೆ 102 ಸಂಗೀತ 18 மாத்துனா தொடர்ச்சியா நாங்க தியானம் பண்ணிட்டோம். பின் சந்ததிக்காக இது எழுதப்படும் சிருஷ்டிக்கப்படும் ஜனம் கர்த்தரை துதிக்கும். ದೇವ್ರು ಒಂದೊಂದು ತಲೆಮಾರೆ ಜನ ಮೇಲೆ ದೇವ್ರ ಅಕ್ರೂಲಮನ ಇದನ್ನೇಮನ್ನು ಕುರಿತು ನಂಗೆ ನೋಡಿದ್ದೋ. ಆಗ ದೇವ್ರು ಬಂದು ಇಸ್ರೇಲ್ ಜನವ ಬಂದು ಇಂದಾಡು ಕಾಲದೋಗೆ ಅವಕ್ಕೆ ಏನೇನು ಮಾಡಿಯಾರ ಅಂಬುದನ್ನ ಮುಂದಾಡೆ ಮೋಸೆಗೆ வெளிப்படுத்தி ಅದನ್ನ ಮಾತುನೋಗಲ್ಲ பாட்டாயி தேவர் அதனை வந்து அவக்குக வந்து படிப்பிச்சு பீத்த. அதாவது நீங்க பாட்டாக படிப்பித்து இஸ்ரவேலரின் வாயில அதை வழங்க பண்ண வேண்டும் ಎಂದೇಗಿ ಸ್ವಾಮಿ ಹೇಗಿನ. ಆಗ ಮಾತ ಮನಪಾಡು ಮಾಡೋದು ಸಿಟಿ ಕಷ್ಟವಾಟ್ಲಿಯೋ ಪಾಠ ಎಲ್ಲ ನಮ್ಮ ಮನಸ್ಸಿನೋಗಿ ಈಸಿಯಾಗಿ ನಿದ್ರ. ಆಗ ಆ ಪಾಠನ ವರಿಗಳು ಓದೋನಗ ಆ ಪಾಠನ ವರಿಗಳ ಮೂಲವಾಗಿ ದೇವರು ಇಸ್ರೇಲ್ ಜನ ಕುರಿತು ಎಯ್ದ ಕಾರ್ಯ ಅಲ್ಲವ ಕರುದುಲಾಕೋತೆಮನ ಕುರಿತು ದೇವ್ರು ಏಯ್ತು. ಅದು ಮಟ್ಟಲ್ಲ ಆಬ್ರಗಾಮ್ನ ಜೋಲಿயை நாங்க ನೋಡಿದோம். ஆபிரகாமுக்கு ಒಂದು ಕಾರ್ಯವ ದೇವರು நீதியாக எண்ணப்பட்டது ಒಂದಲ್ಲ. ಅದು ஆபிரகாமுகாய் மட்டும் அல்ல, ஆபிரகாம் தேவனை விசுவாசித்தான், அது அவனுக்கு நீதியாக எண்ணப்பட்டது ಎಂಬುದು ஆபிரகாமுகாய் ಮಾತ್ರ ಅಲ್ಲ, ಓದಿ ಡಿಬ ನಂಗಗಾಗಿಯೋ இந்த ದಾರೆಲ್ಲ ಯೇಸುಸ್ವಾಮಿயை ಗೌ ಮಾಡಿಯಾರ್ವೋ, ದಾರೆಲ್ಲ ಯೇಸುಸ್ವಾಮಿயை ವಿಶ್ವಾಸಿಚಾರ್ವೋ ಅವಕ ವಿಶ್ವಾಸತ ಅವಕಾಗ ನೀದಿಯಾಗಿ ದೇವರು ಅದನ್ನ ನೆಂಚಿಯಾರಾತೆಮ್ಮನ ಕುರಿತು நாங்க ನೋಡಿದೋ. ಅದು ಮಾತ್ರ ಅಲ್ಲ, ಬೈಬಲ್ನಾಗ நிறைய பேர் ಮಾಡಿದ ತಪ್ಪೆಲ್ಲ ಕೂಡ ಬರೆದು ಬಿತ್ತಿಡಿದೆ. ಸ್ವಾಮಿ ಆ ತಪ್ಪೆಲ್ಲವ ಬಂದು ಏನಗ ನಂಗ ಬರೆದು ಬಿತ್ತನೆ ಅಂದ್ರೆ ನಂಗ ಆ ತಪ್ಪ ಮಾಡಕೂಡೋದು ಎಂಬುದಾಗಿ ದೃಷ್ಟಾಂತಗಾಯಿ ಬರೆದು ಬಿತ್ತಾಡಿದೆ ಎಂದೇಗಿ ನಂಗೆ ನೋಡಿದೋ. ಅದು ಮಟ್ಟ ಅಲ್ಲ, ದೇವ್ರ ஆபிரகாம் கூட மாத்தாடோனுಗ ஆபிரகாம்னை பத்தி மட்டும் யோசிச்சு மாத்தாடல. நான் நின்ன சந்ததிய தூளை போல பெருக பண்ணுவேன், பூமியின் தூளை போல உன் சந்ததியை பெருக பண்ணுவேன் என்ன, உன் சந்ததிக்கு இந்த தேசத்தை தருவேன் என்ன, அது மாத்திர அல்ல உன் சந்ததியை வானத்து நட்சத்திரங்களை போல பெருக பண்ணுவேன் என்ன. ಆಗ ಈ ಮಾತೆಲ್ಲ ನಂಗೆ ಏನೋ ತೋರಿಸಿದ ಅಂದ್ರೆ ದೇವ್ರು ನಂಗೆ ಕೂಡ ದರ್ಶನ ಆಗಿ ಮಾತಾಡ್ಲಿ ನಂಗ ಪತಿ ಮಾತ್ರ ಅಲ್ಲ, ನಂಗೆ ಸಂದದಿಯ ಕುರಿತು ಅಕ್ಕರೆ ಉಳ್ಳಮನಾಗಿ ದೇವ್ರು ಮಾತಾಡುವ ದೇವರಾಯ್ತನೆ ತೆಮ್ಮನ ಕುರಿತು ನಂಗೆ ನೋಡಿದೋ. ಅದ್ ಮಾತ್ರ ಅಲ್ಲ, ಸ್ವಾಮಿ ஆபிரகாಮನ ಕೂಡ உடன்படிக்கை ಮಾಡೋನಗ ನಾನು ನಿನಗೆ ಈ ದೇಶವ ತನ್ನೆ ಅಲ್ಲ ಅದನ್ನ ಸುಂದರಿಸೋದು ಅಂದ್ರೆ ಈ ಗ್ರೂಪ್ ಮಕ್ಕ ಹೊರಾಸ್ ಕಟ್ಸೋದು ಅಮ್ಮನ ಕುರಿತು ದೇವ್ರು ಏನಿದ್ರು. ಆಗ ದೇವ್ರು ಹೇಗೋನಗ ಕೇನಿಯರತ್ತೆಂಬ ಒಂದು ಗ್ರೂಪ್ ಕುರಿತು ದೇವ್ರು ಹೇಗಿದ್ರು. ಆ ಕೇನಿಯರತ್ತೆಂಬುದು ದಾರ, ಕೆನೆಸಿಯರತ್ತೆಂಬುದು ದಾರ, ಆ ಕ್ಯಾರೆಕ್ಟರ್ ಏನ, ಗತ್ಮೋನಿಯರತ್ತೆಂಬವಕ್ಕೆ ದಾರ, ಆ ಕ್ಯಾರೆಕ್ಟರ್ ಏನ, ಅದೇ ಮಕ್ಕೆ ಏತಿಯರತ್ತೆಂಬವಕ್ಕ ದಾರ ತಂದೇಗಿ ನಂಗೆ ನೋಡಿದೋ. ಪೆರಿಸಿಯರ್ ಎಂಬವಕ್ಕೆ ದಾರ ನಂಗೆ ನೋಡಿದೋ. ಈ ಗ್ರೂಪ್ ಮಕ್ಕಳೆಲ್ಲ ನೋಡೋಣಗ ಒಂದೊಂದು ಗ್ರೂಪ್ ಮಕ್ಕಗೂ ಒಂದೊಂದು ಅರ್ಥ ಅಡ್ದೈತೆಂಬುದನ್ನ ನಂಗೆ ನೋಡಿದೋ. ಒಂದು ವೇಳೆ ನಿಂಗೆ ಆ ಮಾತು ಕೇತು ನೋಡೋದಕ್ಕ ನಿನ್ನೆ ಮೊನ್ನೆ ಡಿವೋಷನ್ ನಿಂಗೆ ಕೇತಲೆ ಅದನ್ನ ಅರ್ಥ ಎಲ್ಲ ನಿಂಗ வெளிப்பಟ್ರ. ಈಗ ಪೆರಿಸಿಯರ್ ಕುರಿತು ಕಡೆಸಿಯಾಗಿ ನೋಡಿದೆ. ಪೆರಿಸಿಯರ್ ಅಂತಂದ್ರೆ ಅಲ್ಲಿ ಇವಾಗ ಅವಕ್ರ ಕ್ಯಾರೆಕ್ಟರ್ ನೋಡ್ವಿ, ಅವಕ್ಕೆ ಎತ್ತಿದ್ದಾರೆಂಬ ಅವಕ್ಕೆ ಒಂದು ಕುದುರೆ ವೀರர்களಾಗಿದ್ದಾರೆ, ಯುದ್ಧದಾಗ ಧೈರ್ಯವು ಮೊರಟುತನ ಉಳ್ಳವರಾಗಿದ್ದಾರೆ, ಅವಕ್ಕೆ ಬಂದು ಮೊರಟು ಗುಣ ಉಳ್ಳವಕ್ಕೆ ಬೇರೆ ಎದುಗೂ ಅಂಜಾರು. ಅದು ಮಟ್ಟಲ್ಲ ಅಲ್ಲ ಈಸಿಯ ಉಣರ್ಚಿ ವಶ ಪಟ್ಟಾರ ಅಂದೇಗಿ ನಂಗೆ ನೋಡಿದೋ. ಆಗ ಉಣರ್ಚಿ ವಶ ಪಡುವವಕವ ಕುರಿತು ನಂಗೆ ನೋಡೋನಾಗ ಉಣರ್ಚಿ ವಶ ಅಂಬುದು ನಂಗವ ಏನು ಮಾಡ್ರ ಅಂದ್ರೆ ನಂಗವ ಉಣರ್ಚಿಯ ವಸಗ ಎತ್ತಿನ ಇಟ್ರ, அதாவது ಆ ಉಣರ್ಚಿ ಕಂಟ್ರೋಲ್ಗೆ ನಂಗೆ ಎತ್ತಿನ ಇಟ್ರ, ನಂಗೆ ಮಾಟ ಬಿತ್ತಿಟ್ರ. ಬಂದು ಕ್ರಿಟಿಕಲ್ ಸಿಚುವೇಶನ್ ನಂಗೆ வெத்தின ನಿಲ್ಚಿ ನಂಗೆ ಮಾಟ ಬಿತ್ತಿಟ್ರ. ನಂಗೆ ಏನು ಮಾಡಾರ ಆತಂದ್ರೆ ಆ ಪ್ರಶ್ನೆಯಿಂದ ತಪ್ಪಿಸುವ ದಾರಿ ಹೇಗಾರ ನಂಗೆ ಹೋಗಿ ಒಂದು ಅழிவுಗೆ ಹೋಗಿ ಸಿಕ್ಸಿ ಬಿತ್ತಿಟ್ರ ಆತಮ್ಮನ ಕುರಿತು ನಂಗೆ ನೋಡಿದೋ. ಅದು மட்டும் இல்ல, பொதுவா வந்து பெரிசியர் ಈ ಗ್ರೂಪ್ ಮಕ್ಕ ಬಂದು ಅವಕ್ಕೆ பயங்கர அறிவாளிகோவா ಇದ್ದಾರೆ. நம்ம அறிவு திறன் அவக்கு ಜಾಸ್ತಿ ಅಟ್ರ, மற்றவரை விட சிந்தனை திறமை ಜಾಸ್ತಿ ಅಟ್ರ. இது நாங்கள் அடுவ பிரச்சனை என்னதுல, இந்த நிறைய பேர் அறிவாளிகோவாகி அவக்கு பயங்கர சிந்தனை திறன் ಅಟ್ಟದುಂದ ಅಮ್ಮ ಏನು ಮಾಡಂದ್ರೆ ಅಮಗೆ ವಿಡ ಸಿಟಿ ಕಮ್ಮಿಯಾಗಿ ಸಿಂಧನೆ திறமை ಕಮ್ಮಿ ಉಳ್ಳಮನ ಅಲ್ಲದು ನಾಲೆಜ್ ಇಲ್ಲದನ್ನ ಅಮ್ಮ ಮದಿಚೋದಿಲ್ಲ. ಆಗ ಆಟೋಮೆಟಿಕ್ ನಮಗೋಸ್ ಏನು ಬಂದುಟ್ರ, பெருமை ಬಂದುಟ್ರ. ಆಗ அறிவு திறனுடையவக்க சிந்தனை திறமையோட இப்பாவுக்கு ಏನು ಮಾಡ್ಯಾರ ಅಂದ್ರೆ ಎಂದುವೇ ತಂಗ ವಿಡ ಕಮ್ಮಿಯ ಇಬ್ಬಾವುಕರ ಅವಕ್ಕ ಮದಿಚೋದಿಲ್ಲ. ಅವಕ್ಕ ಗೋಸು ಆ பெருமை ಅಟ್ರ. ಆಗ ನೋಡ್ವಿ ಆ பெருமை உள்ளவக்கರಾಗಿ ನಂಗೆ ದೇವ್ರಿಗೆ முதல் நிபுணன ದೇವ್ರು பிரிய படோதே இல்லை. ನಂಗೆ ஏசுக அறிவட்லி உண்மையான அறிவு ಎಂಬುದು ದೇವ್ರನ್ನ ಅರವ அறிவு தான். ಆ ದೇವ್ರನ್ನ ಅರವ அறிவு ದೇವ್ರಿಗೆ ಅಂಜುವ ಅಂಜಿಕೆ ಒಬ್ಬನ ಬದುಕುನಾಗ ಬಂದುಬಿಟ್ಟಾತಂದ್ರೆ ಆಮ ಬಂದು ತನ್ನ ಕುರಿತು பெருமை பாராட்டவே பாராட்டாರ. ನಂಗೆ ಏ ಅಳುವಾಗ ದೇವ್ರನ್ನ ಆಳವ ನಂಗೆ ಅರ್ದನವೋ ಆ ಅಳುವಾಗ ನಂಗೆ ಬಂದು ಆಳವಾಗಿ ಸೋಮಿಗೆ ಅಂಜುವ ಅಂಜಿಕೆ ಹೋಗುತ್ತ ನಡೆದನವೇ ತವಿರ ನಂಗೆ ಕುರಿತು ನಂಗೆ பெருமை பாராட்டವಕರಾಗಿ ನಂಗೆ ಇಬ್ಬುದಿಲ್ಲ. ಆಗ ಈ ಅರಿವು திறமை ಉಡವಕ ಅಲ್ಲದು ವೀರರಾಗಿ ಯುದ್ಧದಾಗ ಧೈರ್ಯವಾಗಿ ಮೊರಟತನವಾಗಿ ಇಬ್ಬವಕ ಅವಕ್ಕೆ ಎಂದು ತಂಗವತ್ತ ನಂಬಿಯಾರ ತವಿರ ಅವಕ್ಕೆ அடுத்தவக்கர் ನಂಬೋದಿಲ್ಲ.
ಅದನ್ನು ಗೊತ್ತಾ ನಾ ಬಂದು ಏರ್ಕನವೇ ನಿಂಗ ಬಂದು ನೆಪೋಲಿಯನ್ ಪತಿ ಒಂದು ಕಾರ್ಯವೇ ಹೇಗಿದೆ ತಿರುಗಿ ಬಂದು ಕೇತು ನೋಡೋದಕ್ಕ ಇದನ್ನ ಕೇತು ನೋಡ್ವಿ ನೆಪೋಲಿಯನ್ ಒಂದು ಟೈಮ್ ಒಂದ್ ಎಡೆಗ ಬಂದು ಯುದ್ಧ ಹೊಣೆಯಿಂದ ಹೇಗಿ ಓಪನ್ಗ ಆ ಹಿಡಿಯೋಗ ಬಂದು ಆ ಯುದ್ಧ ವೀರನ್ದಾಗ ಒಂದು ವೀರನ್ ಬಂದು ಏನಂದ ಐತು ಅಂದ್ಲೆ ಆಗ ಬಂದು ಇತ್ತಮಾಕ ನೋಡು தாத்தனே லீடரா இதனே ஆக வந்து லீடர் சார் வந்து நெப்போலியன் சார் வந்து எய்த்து ஐயா மனிதன் ஒன்றை முன்மொழிகிறான் ஆனால் தெய்வமே அதை ಬಂದು ದೇವ್ರತ ಅದನ್ನ ಬಂದು ನಡೆಸಿಬಿತನಾ ಅತೆಂದೇಗಿ ಆಗ ಇದು ಸೋಮಿಯ ಮಾತೆ ಇದಂಗೆ மனதின் யோசனை மனுஷனுடையது நாவின் பிரதியுத்தரம் கத்ரால் வரும் என்னங்க ಮನುಷ್ಯ ಒಂದು ಹೇಗಿನ ಅಲ್ಲ ದೇವ್ರು ಇನ್ನೊಂದನ್ನು ನಡೆಸಿಬಿತ್ತನಾ ಅಂದ ಹೇಗೆ ಅಮ್ಮ ಹೇಗೋನಾಗ ಈ ನೆಪೋಲಿಯನ್ ಐದಂಬ ಇಲ್ಲ ನಾನೇ ಮುನ್ಮொழிகிறேன் ನಾನೇ ಕಾರ್ಯತೆ நடப்பிக்கிறேன் ಎಂದು ಹೇಗೆ ಅಮ್ಮ ತುಂಬ ಆಗ ಮತ್ತೇನು ಏಯ್ತು ಆ ಯುದ್ಧಕ್ಕೆ ಓನೇನು ಓಪನ್ಗ ನೋಡ್ವಿ 6 ಲಕ್ಷ ವೀರர்கள் ಇವಕ್ಕೆ ಕೊಡಿದ್ರು ಒಂದು ಇಲ್ಲ ಆ ಕುನ್ನ ಬಂದು ಆ ಪನಿತುಳಿ ಅದು ಬಂದು ಅಪ್ರಪ್ರ ಕುಟ್ಟಿ ಪನಿ ಐಸ್ ಕಟ್ಟಿ ಬುದ್ದು ಇವಕ್ಕರು ಹೋದಾಗ தொடர்ந்து புதுனே அட்டுதும்ப பனிச்சருக்கு அது நடுவத்தை இவக்க வந்து யுத்தம் ಮಾಡಿ ನಿದ್ರು அது வந்து அப்புறம் குட்டி குட்டி ஆயிட்டா புதுனே அட்டுத்தோ அல்ல தொடர்ந்து புத்ததுண்டா இவக்கிರಿಂದ ಕೊರವು ತಾಂಗೋದು முடியாத கிட்டத்தட்ட 6 ಲಕ್ಷ ವೀರர்களಾಗಿ ಹೋದವಕ ಅವಕ ಬಂದು 1 ಲಕ್ಷವಾಗಿ ಕೊರಂಜಿಟ್ರುಂಬ ಅತಂದಲೆ ಆ ಬಂದು ಮೀದಿ 5 ಲಕ್ಷ ಅವು ಜನವು ಏನ್ ಮಾಡಿಟ್ರು ಸತ್ತಿಟ್ರು ಅದನ್ನಿಂದ ಬಂದು ಇವಕ್ಕ மீதி ಇಬ್ಬ ಜನ ಯುದ್ಧವ ಕೈ ಬಿಟ್ಟು ಅವಕ್ಕೆ ತಿರುಗಿ ಹೋಯ್ಟ್ರುಂಬ ಆಗ ನೆಪೋಲಿಯನ್ ತನ್ನ ಅರಿವು ಬಲವ ತನ್ನ ಆற்றಲ ತನ್ನ ಕಾರ್ಯವ ಅಮ್ಮ ನಂಬಿ ಬಂದ அத்தமாக்கு ಬಂದதுಂದ ಅಮ್ಮ ಜಯಿಸಿದವ ಅಂದ್ರೆ ಅಮ್ಮ ಜಯಿச்சுல ಆಗ ಅಮ್ಮ ಬಂದು ಕடைசிಗೆ ಅಮ್ಮನ ತೋಲ್ವಿಯ ಒಪ್ಪುಕೊಂಡು ಅಮ್ಮ ಬಂದು மீதி அடுவ ராணுவ வீரர்களை காப்பாத்துவது ಹೇಗೆ ಆ மீதி 1 ಲಕ್ಷ ಓಡ ತಿರುಗಿ ಹೋತುಂಬ ಬಪ್ಪನ 6 ಲಕ್ಷ வீரர்களோட ಬಂದ ಅದಮಾಕಿ இந்த நிறைய பேரு சோமிய மேல அடுவ நம்பிக்கை விட தங்க மேல நம்பிக்கை ಜಾಸ್ತಿ ಬಿತ್ತಾರ ಇಸ್ರೇಲ್ ಜನ ಕುರಿತು ನೋಡೋಣಗ ಯೂದ ಮಕ್ಕಳ ಕುರಿತು ನೋಡೋಣಗ ರೆಮಲಿಯಾವಿನ್ ಕುಮಾರನಾಗಿ ಬೆಕ್ಕ ಅಂದ್ಬಿಟ್ಟು ಅಲ್ಲಿ ಬೈಬಲ್ನಾಗ ಒಂದು ಮಾತು ಬಂದ್ರ ನಾಳಗಮ್ಮ ಪುಸ್ತಕದಾಗ ಬಂದ್ರ ನೆಂಚಿನೆ ಸರಿಯಾಗಿ ನಾ ವಸನ ಇಲ್ಲಿ ಎಡ್ದೆಂಬನು ಗೆವನ ಬಿಟ್ಟುಟ್ಟೆ ಆ ಇಡಿಯಾಗ ಬಂದು யூத மக்க தங்கள் தேவனாகி கர்த்தரை விட்டபடியினால் ಈ ಬೆಕ್ಕಾಂಬಮ್ಮ ரெமலியாவின் மகன் ಬೆಕ್ಕಾಂಬಮ್ಮ ಬಂದು ಏನ್ பண்ணாಂದல ಅಮ್ಮ ಬಂದು ಅಸಿರಿಯ ರಾಜ ನೆಂಚಿನ ಅಮ್ಮ ಬಂದು ಇವಕ್ಕದೋಗ 1,20,000 ಒಬ್ಬನೇ ಬೆಟ್ಟಿಟ್ಟು ಹೋಯ್ತನ 1,20,000 ಇಮ್ಮ ಬೆಟ್ಟಿದ ಅತ್ತನ பேರು வீரர்களೆಂಬ மகா வீரர்களா ಇದ್ದವಕಂಬ ಆಗ ಇವಕ್ಕೆ ಅವಕ ಅರಿವಾಲಿಗೋ ಅವಕ ಮಹಾ வீரர்கள் ಅವಕ ಬಲಶಾಲಿಗಳು ಅಲ್ಲಿ ಒಂದೇ ಒಂದು ಮನುಷ್ಯ ಬಂದು 1,20,000 ಅಮ್ಮ ಬೆಟ್ಟಿಟ್ಟು ಹೊತ್ತೊಂದಲ ಆಗ ಅವಕ್ರ ಕಾಪಾತಿತ ಅವಕ வீரர்களா ಇದ್ದು ಅವಕ ಜಯಿಸಿದ್ರ ಅಂದ್ರೆ ಇಲ್ಲ ಎಲ್ಲಾವೇ ಸೋತು ಹೋದ್ರು ಆಗ ಎಂದುವೆ ನಂಗೆ ಬಲವುಳ್ಳವಕ್ರ ಬಲವೀನವಾದವಕ್ರ ಎಂಬುದಲ್ಲ ನಂಗೆ ದೇವ್ರನ್ನ ಸಾರ್ಂದಿದ್ದವಾ ನಂಗೆ ಸುಯ ಬಲವ ಸಾರ್ಂದಿದ್ದವಾ ನೋಡೋದು ಆಗ ನಂಗ ಏಸ್ವಾಮಿ ನಂಬಿಟ್ಟು ಕೂಡ ಇಂದು ಬೆರಿಸಿಯರೆಂಬ ಗ್ರೂಪ್ ಮಕ್ಕಮ್ಮಕ್ಕೆ ನಾ ಕುದುರೆ ವೀರನ ಇದ್ದೆ ನಾ ಯುದ್ಧದಾಗ ಧೈರ್ಯ ಉಳ್ಳಮ್ಮ ನಾ ಮುರಟು ಗುಣ ಉಳ್ಳಮ್ಮ ನಾ ಬಂದು என்ன பயங்கர மத்தவக்கரை விட நான் அறிவாளி நான் அப்புறம் ஆளவா நான் யோசிச்சினேன் எனக்கு சிந்தனை திறமை ಜಾಸ್ತಿ ಆಡದೆ ಅತ್ತೇಂದು ಹೇಗೆ ನಂಗ ನೆನ್ಸಿದೊಂದಲ ಒಂದು ಜನ ಇದೆಲ್ಲಾವೇ ಸೋತು ಒಪ್ಪನಿಗೆ ಸೂಳ್ನೆಲ್ಲ ಬಂದ್ರ ಆಗ ಅದನ್ನೇ ದತ್ತ தாவீது தன்னை மாத்துதோಗಿ ಹೇಗಿನ ಏನಂದல ದೇವ್ರೆ சிலர் குதிரைகளை குறித்தும் சிலர் ரதங்களை குறித்தும் பெருமை பாராட்டுகிறார்கள் நாங்களும் எங்கள் தேவனாகிய கர்த்தருடைய நாமத்தை குறித்தே மேன்மை பாராட்டுகிறோம் ಅತೆಂದು அடுத்த ವಚನ ಹೇಗಿನ தாரெல்லாம் ரதவு குறித்து குதிரை குறித்து பெருமை பாராட்டுகிறோ அவர்கள் முறிந்து விழுந்தார்கள் நாங்களோ எழுந்து நிமிர்ந்து நிற்கிறோம் என்ன ಆಗ ಈ ಮಾತು ಏನೋ ಕುರ್ಚಿದಾತಂದ್ಲ ನಂಗೆ சார் அடுவ ஆணவ குறித்தோ நாங்க அறிவை குறித்தோ நாங்க ಬೆಲವ குறித்தோ நாங்க பெருமை பாராட்டினோம்தால நாங்க ಮುರಿದು ಬುದ್ದಿಟ್ನೋ ಅದಾವುದು ಆ ಮುರಿದು ಅದಾವುದು ಇದನ್ನೋಗ ದೇವ್ರು ಮಾಡುವ ಗೆಲ್ಚ ಒಂದೂ ಇಲ್ಲ ನಂಗ பெருமையா நாங்க ಬುಕ್ಸಿಟ್ರ ಆಗ ನಂಗೆ ಮುರಿದು ಬುದ್ದಿನೋ ರಥವ ಕುರಿತು பெருமை பாராட்டிದವಕ ಆ மேன்மை பாராட்டிದವಕ ಒಂದು இல்லாதங்க முறிது புத்துட்டுரும்ப அல்ல நாங்களோ எங்கள் தேவனாகி கர்த்தருடைய நாமத்தை குறித்து மேன்மை பாராட்டுகிறோம் என்று இந்த தாவீது தேவரನ್ನ குறித்து தாரெல்லாம் மேன்மை பாராட்டிದ್ರೋ அவர்கள் எழுந்து நிமிர்ந்து நிற்கிறோம் என்று ಹೇಗಿನ ಆಗ ಅವಕ್ಕೆ ಎಬ್ಬುದು ಮಾತ್ರ ಅಲ್ಲ ಹೆಂಗ ನಿಮ್ಮರ್ந்து ಹೆಂಗ ನಿದ್ದಿದೆಯೋ ಅತ್ತಂದೇಗಿ ಬಂದು ದಾವೀದು ಹೇಗೊಂದು ನಂಗೆ ನೋಡೋ ನಿಂಗೂ ನಾನು ಸೋಮಿಯ ಮಾತು ಇದಿಂಗೆ
ಈ பெரிசியர்கோஸ் அடுவா ಈ ಗುಣಾದಿಸ್ಯಮಾಕೆ ನಂಗೆ அறிவுத்திறன் உள்ளவராய்புது தப்பு கிடையாரா. அறிவுத்திறன் ಅಡದೇಂಬುದು ಕೈಟು ನಂಗೆ ದೇವರ ಬುಟ್ಲೆ ನಂಗೆ அறிவுத்திறன் ನಂಗೆ ಉದವಿ ಮಾಡಾರ. அறிவுத்திறன் ಅಡದೇಂಬುದು ಕೈಟು ದೇವರ ಬುಟ್ಲೆ ಆಯುಧ ಅಡದೇಂಬುದು ಕೈಟು ದೇವರ ಬುಟ್ಲ ಆಯುಧ ನಂಗೆ ಉದವಿ ಮಾಡಾರ. ಹಣ ಅಡದೇಂಬುದು ಕೈಟು ದೇವರ ಬುಟ್ಲೆ ಹಣ ನಂಗೆ ಉದವಿ ಮಾಡಾರ. சோமியமா தேகிறா கோபைக்கினே நாளில் ஐஸ்வர்யம் உதவாது நீதியோ ಮರಣத்துக்கு ತಪ್ಪುವಿக்கும் ಎಂದು ಆ ನೀತಿ ಬೇಕು. ಎದು ನೀತಿ ಇಂದಲೇ ನಿಂಗವು ನಾನು ದೇವರ ವಿಶ್ವಾಸ ನೀತಿ ನಿಂಗವು ನಾನು ದೇವ್ರ ಸಮೂಹದೋಗೆ ನಂಗೆ ಕಾತಿಬುದುತ್ತ ನೀತಿ ದೇವ್ರನ ಮೇಲೆ ಫೇತ ಇಬ್ಬುತ್ ಅದನ್ನಂತ ದೇವ್ರ ನೀತಿಯ ಎತ್ತಿಯಾರ ನಂಗೆ ಅರೆಕ ಮಾಡುವ ಸ್ವಾಮಿ ಈಗ ಉಳ್ಳ ದೇವ್ರೆ ಈ ಜಾಮಗಾಯಿ ಕೂಡ எங்க நன்றி இந்த ಜನದೋಗಿಯೂ ಕೂಡ ಸ್ವಾಮಿ ದೇವ್ರೇ ನೀ ತಂದ ಮಾತುಗಾಯಿ ನನ್ರಿ ಅಪ್ಪ. ಈ ಬೆರೆಸಿಯರ್ ಎಂಬ ಗ್ರೂಪ್ ಮಕ್ಕಳು ಕುಡ್ತಂಗ ನೋಡ್ನಿಯೋ ದೇವ್ರೇ ಇವಕ್ಕ ಕುದುರೆ ವೀರர்களாಗಿ யுத்ததோக தைரிய முரட்டுத்தனம் உள்ளவராಗಿ ಇದ್ರು ஈஸியா உணர்ச்சி வசப்பட்டார. பொதுவா அறிவுத்திறன் இவக்கு ஜாஸ்தி ஆடுது. அதுலேருந்து இவக்கு தேವ್ರನ ಅಂಜಿಕೆ ಇಲ್ಲ ಸ್ವಾಮಿ. ಅದೇ ಮಾಕತ್ತಾ ಇಂದು எங்க ಹೋಗಿಯೋ நிறைய ಜಾಮನೋಗೆ ಸ್ವಾಮಿ ಗಂಜು ಅಂಜಿಕಿಲ್ಲ ಅಂದಂಗೆ தங்க அறிவாளிகள் ಎಂದು ಏಕಿ ಸ್ವಾಮಿ ಮೆಚ್ಚಿ ನಿಬ್ಬಾ ಆ ಪಲರ ದೇವ್ರೆ ನಿನ್ನ ಸಮೂಹತ್ತು ಬನ್ನಿ ಅವಕಗೋಸು ನೀ ಉಣರ್ವು ಕೊಡು ದೇವ್ರೆ. எங்க ಈತ ಒಂದು ಅರಿವು ತಂದಿವುದು ಈತ ಒಂದು சிந்தனை திறனை ತಂದಿವುದು ನೀ ತಾಂಬ ಆ ಉಣರ್ವೋಡ ಬದುಕೋದು ಒತ್ತಾಸ ಮಾಡು ದೇವ್ರೆ. எங்க ரதவு குத்து குதிரை குத்து மென்மை பாராட்டிದ மக்க எங்க இராந்து இங்கே ಸ್ವಾಮಿ ಒಳಗ ಮಕ್ಕತಾ ದೇವ್ರೆ ಅವಕ್ಕ படிப்பு ಕುರ್ತು ಅವಕ್ಕ ಪದವಿ ಕುರ್ತು ಅವಕ್ಕ ಪಟ್ಟವು ಕುರ್ತು ಅವಕ್ರ ಹಣವ ಕುರ್ತು ಅವಕ್ರ ಸೊಗುಸು ದೇವ್ರೆ ಅವಕ್ಕ ಸೊಗುಸಾಯಿ ಬದುಕಿನಿ ಬದುಕ ಕುರ್ತು ಅದ ಸೊಗುಸ ಕಟ್ಟಿ ಬಿತ್ತುವ ಮನೆಯ ಕುರ್ತು ಅಲ್ಲದು ಸೊಗಸು ಬಂಡಿಯ ಕುರ್ತು மேன்மை பாராட்டியார அல்ல அத்தமாக்க மேன்மை பாராட்டிதவக்கெல்லாம் முறிந்து விழுந்தார்கள். நாங்களோ எழுந்து நிமிர்ந்து நிற்கிறோம் என்று தாவீதேனா ದಾವಿದು ಸ್ವಾಮಿ ಅವನ ಬದುಕುನ ಏಸಗ ಸೂಳ್ನೆಲ್ಲ ಅವನ ಬೂಕ ಸೂಳ್ನೆಲ್ಲ ಬಪ್ಪನಿಯೋ ನಾ ಬುಬ್ಬಿಲ್ಲ ನಾ ನಿದ್ದೊಂದೇಂದ ಏನ ನಾ ನಿಗುದು ನಿದ್ದೊಂದೇಂದ ಏನ ಅದಕ್ಕೆ ಕಾರಣ ಏನಂದಿಲ್ಲ ದಾವಿದು ನಿನ್ನ ಪತಿ ಮಟ್ಟುತ್ತಮ್ಮ ಯೋಚನೆ ಮಾಡಿತು ದೇವ್ರೆ ನಿನ್ನ ಕುರಿತು ಮಟ್ಟುತ್ತಮ್ಮ ಎನ್ನು ಪಾರಾಟಿತು ನಿನ್ನ ನಾಮ ಮಟ್ಟುತ್ತ ವಸ್ತಿ ಮಾಡಿತು ದೇವ್ರೆ ಅತ್ತಮಾಕೆ ಹೆಂಗ ಬದುಕದೋಗೆ ಹೆಂಗ ಎಂದು ನಿನ್ನ ನಾಮ ಮಟ್ಟು ವಸ್ತಿ ಮಾಡೋಕ್ರ ಎಂಬುದು ಗೊತ್ತಾಸ ಮಾಡು ಹೆಂಗಾರಕ್ಕೆ ಕೇತು ನೀ ದೊಡ್ಡ ಕಾರ್ಯ ಮಾಡುದು ನನ್ರಿ ತುದಿ ಘನ ಮಹಿಮೆ ನಿನಗೆ ಮಟ್ಟು ತನ್ನಿಯೋ अपना स्वामी ಹೆಸರನ್ನ ಕುನ್ನಾರಕ್ಕೆ ತಗ್ಗಿನ ಮನಸ್ಸನ್ನ ಕೇತನೆ ಹೆಂಗ ಒಳ್ಳೆ ದೇವ್ರೆ. ಆಮೇನ್ ಆಮೇನ್.